ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ದಿವಸ. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತು, ಇವತ್ತು ನಮಗೆ ಸ್ವಾತಂತ್ರ್ಯ ದಿನಾಚರಣೆ. ಇವತ್ತು ಹಂಗಂದ್ರೆ ಇಂಡಿಪೆಂಡೆನ್ಸ್ ಡೇ. ಎಲ್ಲರೂ ನಾವು ಇಂಡಿಪೆಂಡೆನ್ಸ್ ಡೇ ಎಲ್ಲ ಸ್ಕೂಲ್ಸಲ್ಲಿ, ಪೊಲಿಟಿಷಿಯನ್ಸಲ್ಲಿ, ಹಾಸ್ಪಿಟಲ್ಸಲ್ಲಿ ಎಲ್ಲ ಕಡೆ ಎಲ್ಲ ಆಚರಣೆ ಮಾಡ್ತಾರೆ. ಇನ್ನೊಂದು ನನಗೆ ಏನು ಕೊಡ್ಬೇಕಂದ್ರೆ, ಇವತ್ತು ನಾನು ಹುಟ್ಟಿದ ದಿವಸ, ಇಂಡಿಪೆಂಡೆನ್ಸ್ ಡೇ ನಾನು ಹುಟ್ಟಿದ ದಿವಸ. ನನಗೆ ಫಸ್ಟೇ ಹೇಳಿದೆ ನಾನು ಗಾಡ್ ಪೇರೆಂಟ್ಸ್ ಅಂತ. ಗಾಡ್ ಪೇರೆಂಟ್ಸ್ ಇದು ವಾಟ್ ಅಂತ ನನಗೆ ಹೇಳಿದೆ. ಏನಪ್ಪ ಗಾಡ್ ಪೇರೆಂಟ್ಸ್ ಅಂತ ನಾನು ಹೇಳ್ತಾ ಇದ್ದೆ ಅಂದರೆ, ಪೇರೆಂಟ್ಸ್ ಬಗ್ಗೆ ನಾನು ಫಸ್ಟ್ ಟೈಮ್ ಬರ್ದಿರೋದನ್ನ ನನಗೆ ಇವತ್ತು ಒಳ್ಳೆ ದಿವಸ ಅಲ್ವಾ, ಎಲ್ಲರೂ ತಿಳ್ಕೊಂಡಿಂದ ಇವತ್ತು ಅಪ್ಲೋಡ್ ಹಾಕಿದ್ದೀನಿ. ಆಮೇಲೆ ನಾನು ಇವತ್ತು ಇಂಡಿಪೆಂಡೆನ್ಸ್ ಕೂಡ ಅಂದರೆ ಎಬೌಟ್ ಭಾರತ್ ಮಾತಾ ಬಗ್ಗೆ ನಾನು ಡ್ಯಾನ್ಸ್ ಆಡ್ತೀನಿ ನಮ್ಮ ಸ್ಕೂಲಲ್ಲಿ, ಅದು ಕೂಡ ಇವತ್ತು ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿ ನೀವು. ಹಂಗಂದ್ರೆ ಎಲ್ಲರೂ ನಾವು ಏನು ಮಾಡ್ಬೇಕಂದ್ರೆ, ನಮ್ಮ ದೇಶವನ್ನು ಇಷ್ಟಪಡ್ಬೇಕಂತೆ. ನಮ್ಮ ದೇಶವನ್ನು ಇಷ್ಟಪಟ್ಟರೆ ಎಲ್ಲರೂ ನಮ್ಮ ದೇಶವನ್ನು ಚೆನ್ನಾಗಿ ಇಟ್ಕೋಬಹುದು, ನಮ್ಮ ದೇಶವನ್ನು ಇನ್ನೂ ಕ್ಲೀನಾಗಿ ಇಟ್ಕೋಬಹುದು, ನಮ್ಮ ನೇಚರ್ನ ಇನ್ನೂ ಚೆನ್ನಾಗಿ ಇಟ್ಕೋಬಹುದು, ನಮ್ಮ ಪ್ರಕೃತಿನ ಇನ್ನೂ ಚೆನ್ನಾಗಿ ನೋಡ್ಕೋಬಹುದು. ಹಂಗಂದ್ರೆ ನೀವು ಯಾರು ಏನೇ ತಿನ್ನಲಿ, ಏನೇ ಮಾಡಲಿ ರೋಡಲ್ಲಿ ಹಾಕ್ಬಾರ್ದು, ರೋಡಲ್ಲಿ ಒಗಿಬಾರ್ದು, ಸ್ಪಿಟ್ ಮಾಡಬಾರ್ದು. ನಮ್ಮ ರೋಡ್ನ ಚೆನ್ನಾಗಿ ಇಟ್ಕೋಬೇಕು. ನಮ್ಮ ಮನೆ ಎಷ್ಟೊಂದು ಚೆನ್ನಾಗಿ ಇಟ್ಕೊಂತೀವೋ ಅದೇ ಥರ ನಮ್ಮ ರೋಡ್ನ ಇಟ್ಕೊಂಡ್ರೆ ನಮ್ಗೆ ಏನು ಕಾಯಿಲೆ ಬರದೆ ನಾವು ನೋಡ್ಕೋಬಹುದು. ನಾನು ಏನಕ್ಕಪ್ಪ ಇದನ್ನ ಇವತ್ತು ಹೇಳ್ತೀನಿ ಅಂದರೆ, ಇವತ್ತು ಇಂಡಿಪೆಂಡೆನ್ಸ್ ಡೇ ನಿಮ್ಗೆಲ್ಲರಿಗೂ ಗೊತ್ತು. ಇವತ್ತಿಂದ ಎಲ್ಲರೂ ಅದನ್ನು ಫಾಲೋ ಮಾಡಿ ದಯವಿಟ್ಟು, ಆಯ್ತಮ್ಮ? ಓಕೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಇವತ್ತು ನಾನು ನಿಮ್ಗೆ ಹೇಳಿದ್ರೆ ತುಂಬಾ ನಾನು ಬರ್ದಿದ್ದೀನಿ ಅಂತ. ಫಸ್ಟ್ ನಾನು ಬರ್ದಿರೋದು ಅಪ್ಪ ಅಮ್ಮ ಬಗ್ಗೆ, ಆಯ್ತಾ ಮಕ್ಕಳು? ಅದ್ರ ಬಗ್ಗೆ ನಾನು ಫಸ್ಟ್ ಬರ್ದಿರೋದನ್ನ ಇದನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹಂಗಂದ್ರೆ ತಾಯಿ ತಂದೆಯೇ ದೇವರಾದರು. ಹಂಗಂದ್ರೆ ಫಸ್ಟು ತಾಯಿ ತಂದೆ, ಆಮೇಲೆ ಗುರು, ಆಮೇಲೆ ದೇವರು. ಇದು ಮೂರು ಭಕ್ತಿ ನಮ್ಗೆ ಇರಬೇಕು ಅಂತ. ಇವ್ರು ಮೂರು ಜನ ಮೇಲೆ ನಮ್ಗೆ ಭಕ್ತಿ ಇದ್ರೆ ನಾವು ಎಲ್ಲಾನು ವಿನ್ ಮಾಡ್ಕೊಂಡು ಬರ್ಬೋದು, ಹಂಗಂದ್ರೆ ಜಯ ಮಾಡ್ಕೊಂಡು ಬರ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಹಂಗಂದ್ರೆ ನಾನು ಇವತ್ತು ಇದನ್ನ ಬಿಡುಗಡೆ ಮಾಡ್ತೀನಿ. ಹಂಗಂದ್ರೆ ಶಾರ್ಟ್ ಮೆಥಡಲ್ಲಿ ನೀವು ಚಿಕ್ಕ ಮಕ್ಕಳು ಎಲ್ಲರೂ ತಿಳ್ಕೊಬೋದು. ಹಂಗಂದ್ರೆ ಎಲ್ಲರೂ ಗೊತ್ತಿತ್ತು ಯಾರು ದೇವರು, ಯಾರು ಫಸ್ಟ್, ಯಾರು ಥರ್ಡ್ ಅಂತ. ಆದ್ರೆ ನಾನು ಎಲ್ಲ ಶಾರ್ಟ್ ಮೆಥಡಲ್ಲಿ ಇಂಗ್ಲಿಷ್, ಕನ್ನಡ, ತಮಿಳ್ ಈ ಮೂರನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಒಂದೊಂದಾಗಿ ಅಪ್ಲೋಡ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಆಯ್ತಾ? ಇವತ್ತು ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ, ಅದಕ್ಕೆ ಫಸ್ಟ್ ಟೈಮ್ ನಾನು ಏನು ಮಾಡಿದ್ದೀನಿ, ಇದನ್ನ ನಾನು ಮಾಡ್ತಾ ಇದ್ದೀನಿ. ಆಯ್ತಾ? ನಿಮ್ಗೆ ಕಾಣ್ತಾ ಇದೆಯಾ? ತಾಯಿ ತಂದೆಯೇ ದೇವರಾದರು. ಆಯ್ತಾ? ಅದಕ್ಕೆ ಎಲ್ಲ ಇದನ್ನ ಮಾಡ್ಕೋಬೇಕು, ಇದನ್ನ ನೋಡ್ಕೋಬೇಕು, ಇದನ್ನ ಓದ್ಕೊಳ್ಳಿ, ಎಲ್ಲರೂ ತಿಳ್ಕೊಳ್ಳಿ. ಆಯ್ತಾ? ಇದನ್ನ ಶಾರ್ಟ್ ಆಗಿ ಒಂದು ಹಾಡಾಗಿ ಹೇಳ್ತೀನಿ, ಎಲ್ಲರೂ ನೋಡಿ. ಇದನ್ನ ಕೆರಡೆ ನಿಮಗೆ ಈ ನೋಟ್ಸ್ ಕೂಡ ಇದನ್ನ ಕೆರಡೆ ಹಾಕ್ತೀನಿ. ಇದನ್ನ ನೋಡಿ ನೀವು ಎಲ್ಲರೂ ಓದ್ಕೊಳ್ಳಿ. ಆಯ್ತಾ? ಇವಾಗ ನಾನು ಹಾಡಕ್ಕೆ ಶುರು ಮಾಡ್ತೀನಿ. ತಾಯಿ ತಂದೆಯೇ ದೇವರಾದರು, ತಾಯಿ ತಂದೆಯೇ ದೇವರಾದರು. ಅವರೇ ನಮ್ಮ ಚೆನ್ನ ಚೆನ್ನ ಚಂದದ ದೇವರಾದರು. ತಾಯಿ ತಂದೆಯೇ ದೇವರಾದರು. ಅವರೇ ನಮ್ಮ ಮುನ್ನಡೆಯ ಚೆನ್ನ ಚಂದದ ದೇವರಾದರು. ತಾಯಿ ತಂದೆಯೇ ದೇವರಾದರು. ತಾಯಿ ತಂದೆಯೇ ನಮ್ಮ ದೇವರಾದರು. ಅಂದ್ರೆ ತಾಯಿ ತಂದೆಯೇ ನಮಗೆ ಚಂದದ ದೇವರಾದರು. ಅವರೇ ನಮ್ಮ ಮುನ್ನಡೆಯ ಚಂದ ದೇವರಾದರು. ಅಂದರೆ ಅವರೇ ನಮಗೆಲ್ಲ ಮೊದಲು, ಅವರೇ ನಮಗೆಲ್ಲ ಫಸ್ಟು, ಎಲ್ಲದಕ್ಕೂ ಬ್ಲೆಸ್ ಮಾಡ್ಕೊಂಡು ಹೋಗ್ಬೇಕಂತ ಈ ಫಸ್ಟ್ ಪೇರಲ್ಲಿ ನಾನು ಅವರೇ ನಮಗೆಲ್ಲ ಮುಂದೆ ಇಟ್ಕೊಂಡು ಪೂಜೆ ಮಾಡ್ಕೋಬೇಕಂತ ಫಸ್ಟ್ ಪೇರಲ್ಲಿ ಹೇಳಿದ್ದೀನಿ. ಸೆಕೆಂಡ್ ಪೇರ, ಗುರುವೇ ಗುರುವೇ ಶರಣಂ, ಗುರುವೇ ಶರಣಂ, ಗುರುವೇ ಶರಣಂ, ಗುರುವೇ ಶರಣಂ. ಅಮ್ಮಾನಿ ವಿದ್ಯಾದ ರಾಣಿನಿ, ಅಮ್ಮಾನಿ ವಿದ್ಯಾ ಕಲಿಸುವ ರಾಣಿನಿ. ಅಮ್ಮ ಗುರುವೇ ಶರಣಂ, ಗುರುವೇ ಶರಣಂ. ಅಮ್ಮ ನಿನ್ನ ನಾಲಿಗೆಯಲ್ಲಿ
ಅಮ್ಮ ವಿದ್ಯಾಧರ ನೀನಿ, ಅಮ್ಮ ನಿನ್ನ ನಾಲಿಗೆಯಲ್ಲಿ ಅಮ್ಮ ನೀ ವಿದ್ಯಾಧರ ನೀನಿ. ನೀವು ಹೇಳುವ ಮಾತು ನಮ್ಮ ಜೀವನದ ಒಳ್ಳೆಯ ಮಾತು, ನೀವು ಹೇಳುವ ಮಾತು ನಮ್ಮ ಜೀವನದ ಒಳ್ಳೆಯ ಮಾತು. ಗುರುವೇ ಶರಣಂ ಅಮ್ಮ, ಗುರುವೇ ಗುರುವೇ ಶರಣಂ, ಗುರುವೇ ಗುರುವೇ ಶರಣಂ. ಹಂಗಂದ್ರೆ ನಮ್ಗೆ ಗುರು ಎಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ಅವರು ನಮ್ಗೆ ವಿದ್ಯಾ ಕಲಿಸುವ ರಾಣಿ. ಅವ್ರು ನಾವು ರಾಜವಾಗಿ ನೋಡ್ಬೇಕು, ರಾಣಿಯಾಗಿ ನೋಡ್ಬೇಕು, ವಿದ್ಯಾ ಹೇಳ್ಕೊಡುವ ಮಹಾರಾಣಿಯಾಗಿ ನೋಡ್ಬೇಕು, ಮಹಾರಾಜನಾಗಿ ನೋಡ್ಬೇಕು. ಗುರುವೇ ಶರಣಂ ಗುರುವೇ ಶರಣಂ ಅಂತ ಪಾದದಲ್ಲಿ ಇದ್ರೆ ಅವ್ರು ಹೇಳಿದ್ರೆ ನಮ್ಮ ತಲೆಗೆ ಚೆನ್ನಾಗಿ ಹೋಗುತ್ತೆ. ಗುರು ಭಕ್ತಿ ಇರಬೇಕು ಅಂತ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಅಂದ್ರೆ ಗುರು ನಮ್ಗೆ ಒಳ್ಳೇದು ಹೇಳುವಾಗ ಅವ್ರ ನಾಡಿಗೆಯಲ್ಲಿ ತಾಯಿ ಶಾರದಾ ದೇವಿ ಇರ್ತಾರಂತೆ, ಅದ್ರ ಬಗ್ಗೆ ಹೇಳಿದ್ದೀನಿ. ಅವ್ರು ಹೇಳುವ ಮಾತು ನಮ್ಮ ಜೀವನದಲ್ಲಿ ಒಳ್ಳೇದೇ ಇರುತ್ತೆ, ನಮ್ಗೆ ಒಳ್ಳೇದೇ ಹೇಳ್ತಾರೆ ಗುರು ಅಂತ ಇದನ್ನು ಹೇಳಿದ್ದೀನಿ ನಾನು. ಹಂಗಂದ್ರೆ ಗುರುವಿಗೆ ರೆಸ್ಪೆಕ್ಟ್ ಇರಬೇಕು ಅಂತ ಇದ್ರ ಬಗ್ಗೆ ಹೇಳಿದ್ದೀನಿ. ಮೂರನೇದು ದೇವ್ರ ಬಗ್ಗೆ, ದೇವ್ರ ಭಕ್ತಿ ಇರಬೇಕು. ವಿದ್ಯಾಧರ ನೀನಿ, ವಿದ್ಯಾಧರ ನೀನಿ, ಬ್ರಹ್ಮನ ರಾಣಿ ಶಾರದಾ ದೇವಿ. ವಿದ್ಯಾಧರ ನೀನಿ, ವಿದ್ಯಾಧರ ನೀನಿ, ಬ್ರಹ್ಮನ ರಾಣಿ ಶಾರದಾ ದೇವಿ. ಬ್ರಹ್ಮನ ವಾಣಿನಿ, ಬ್ರಹ್ಮನ ರಾಣಿನಿ, ಪುಸ್ತಕ ರಾಣಿನಿ, ಪುಸ್ತಕ ವಾಣಿನಿ, ಪುಸ್ತಕ ರಾಣಿನಿ, ಪುಸ್ತಕ ವಾಣಿನಿ. ತಾಯೇ ಶರಣಂ, ವೀಣೆ ಮಾಡುವ ಬೆಳಕಲ್ಲಿ ನೀನಾ, ವೀಣಾ ದಾರಿಣಿ ಅಮ, ವೀಣಾ ದಾರಿಣಿ. ನಮ್ಮ ದೇಶದ ಬಿಳಿ ಕಮಲದಲ್ಲಿ ನೀಯೇ, ನಮ್ಮ ದೇಶದ ಬಿಳಿ ವೀಣೆ ಮಾಡುವ ಬೆಳಕಲ್ಲಿ ನೀನಾ, ವೀಣಾ ದಾರಿಣಿ ಅಮ, ವೀಣಾ ದಾರಿಣಿ. ನಮ್ಮ ದೇಶದ ಬಿಳಿ ಕಮಲದಲ್ಲಿ ನೀಯೇ, ನಮ್ಮ ದೇಶದ ಬಿಳಿ ಕಮಲದಲ್ಲಿ ನೀ. ಶಾರದಾ ದೇವಿ ಶರಣಂ ಅಮ ಶರಣಂ. ವಿದ್ಯಾಧರ ನೀನಿ, ವಿದ್ಯಾಧರ ನೀನಿ, ತಾಯೇ ಶರಣಂ, ತಾಯೇ ಶರಣಂ. ಯೇಸು ಸ್ವಾಮಿ ಕೃಪೆಯೇ ಇರಲಿ, ಅಲ್ಲ ದೇವರ ಕೃಪೆಯೇ ಇರಲಿ, ಜೈನ ಧರ್ಮದ ಕೃಪೆಯೇ ಇರಲಿ, ಬುದ್ಧ ಧರ್ಮದ ಕೃಪೆಯೇ ಇರಲಿ, ಎಲ್ಲ ದೇವರ ಕೃಪೆಯೇ ಇರಲಿ. ತಾಯಿ ತಂದೆಯೇ ದೇವರಾದರು, ಗುರುವೇ ನೀ ವಿದ್ಯಾಧರ ನೀನಿ, ವಿದ್ಯಾಧರ ನೀನಿ ಶಾರದಾ ದೇವಿ. ತಾಯಿ ತಂದೆಯೇ ದೇವರಾದರು, ತಾಯಿ ತಂದೆಯೇ ದೇವರಾದರು, ತಾಯಿ ತಂದೆಯೇ ದೇವರಾದರು. ಓಂ ಓಂ ಓಂ. ಇದರ ಹಾಡು ಬಗ್ಗೆ ಮೂರನೇದಾಗಿ ದೇವ್ರ ಬಗ್ಗೆ ಹೇಳ್ತೀನಿ. ನಮ್ಗೆ ಎಲ್ಲಾ ದೇವ್ರ ಭಕ್ತಿ ಇರಬೇಕು, ಎಲ್ಲಾ ದೇವ್ರ ಮೇಲೆ ಆಸೆ ಇರಬೇಕು. ಅಂದ್ರೆ ಇದರಲ್ಲಿ ಎಲ್ಲಾ ದೇವ್ರ ಬಗ್ಗೆ ನಾನು ಹೇಳ್ತೀನಿ. ಎಲ್ಲಾ ನಮ್ಮ ದೇವ್ರೆ, ಎಲ್ಲಾ ದೇವ್ರನ್ನ ಆಸೆ ಪಡ್ಬೇಕಂತೆ. ಪ್ರಪಂಚದಲ್ಲಿ ನಮ್ಮ ಭಗವಂತ ಎಲ್ಲಾ ದೇವ್ರನ್ನ ಸೃಷ್ಟಿ ಮಾಡಿದ್ದಾನೆ. ಎಲ್ಲಾರನ್ನು ಆಸೆ ಪಟ್ಟು ಸಂತೋಷವಾಗಿ ಎಲ್ಲಾ ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದ್ರೆ ಖಂಡಿತ ನಮ್ಮ ಲೈಫಲ್ಲಿ ಎಲ್ಲ ಸಕ್ಸಸ್ ಆಗ್ತಾ ಬರುತ್ತೆ. ಯಾಕಂದ್ರೆ ಇವತ್ತು ನಾನು ಫಸ್ಟ್ ನನ್ನ ಪೊಯ್ಯನ್ನ ಬರ್ದಿರೋದು ಹೆಸರು ತಾಯಿ ತಂದೆಯೇ ದೇವರಾದರು. ಆಯ್ತಂದ್ರೆ ಈ ತಾಯಿ ತಂದೆಯ ದೇವರಾದ್ರ ಬಗ್ಗೆ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದೇ ಕಲೀರಿ ಅಂತ ಗಾಡ್ ಪೇರೆಂಟ್ಸ್ ಹೇಳು ಮಾರ್ಟ್ ಬಗ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮನಪೂರ್ವವಾಗಿ ನಾನು ಕೇಳ್ಕೊತಾ ಇದ್ದೀನಿ. ತುಂಬ ನಿಮ್ಮನ್ನ ನೋಡ್ತಾ ಇರೋರಿಗೆ, ಎಲ್ಲರೂ ಕೇಳ್ತಾ ಇರೋರಿಗೆ ತುಂಬ ಧನ್ಯವಾದಗಳು, ತುಂಬ ಸಂತೋಷ. ಎಲ್ಲರೂ ಚೆನ್ನಾಗಾಗಬೇಕು, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಬೇಕಂತ ಈ ಫೈನಲ್ ಬಂದಿದ್ದೀನಿ. ಎಲ್ಲರೂ ನಮಸ್ಕಾರ.